ಊರಿಗೆ ಹೋಗ್ತಾ ಇದೀವಲ್ಲ ವೈದೇಹಿ, ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಬಾವಾ, ಏನು ವೈದೇಹಿ? ನಮ್ ಮಗು ಆಡೋ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆಯಾ ಬಾವಾ? ಅದೇನು ಪ್ರಶ್ನೆ ವೈದೇಹಿ? ನಮ್ಮ ಮಗು ಅವಳ ಜೊತೆಗೆ ನಮ್ಮನ್ನು ಕೂಡ ಕಾಪಾಡ್ತಿದ್ದಾಳೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಲ್ಲಿವರೆಗೂ ಅವಳು ಹೇಳ್ದಾಗ ಅಲ್ವೆಲ್ಲ ನಡೆದಿರೋದು. ಹಾಗಾದ್ರೆ ಇವಾಗ್ಲೂ ಕೂಡ ಮಗು ಮಾತು ಕೇಳ್ತೀಯಾ ಬಾವಾ? ಯಾಕೆ ಕೇಳಲ್ಲ? ಮತ್ತೇನಾದ್ರೂ ಹೇಳಿದ್ಲಾ? ಹೇಳು, ಏನು ಹೇಳಿದ್ಲು? ನಮ್ ಪುಟಾಣಿ ಮರಿಗೆ ನೀನು ಊರಿಗೆ ಹೋಗೋದು ಇಷ್ಟ ಇಲ್ಲ ಬಾವಾ. ಏನು? ಹೌದು ಬಾವಾ, ನಮ್ಮನ್ನ ಆ ಊರಿಗೆ ಹೋಗೋದು ಬೇಡ ಅಂತಿದೆ. ಯಾಕೆ? ಅಲ್ಲಿ ನಮಗೋಸ್ಕರ ಕಾಯ್ತಾ ಇರೋರು, ನಮ್ಮನ್ನ ಅಭಿಮಾನಿಸೋರು ಬಿಟ್ರೆ ನಮ್ಗೆ ಕೆಟ್ಟದ್ದನ್ನು ಬಯಸೋಂಥವ್ರು ಯಾರು ಅಲ್ಲಿರಲ್ಲ. ಅಲ್ಲಿಗೆ ಯಾಕೆ ಹೋಗೋದು ಬೇಡ ಅಂತಿದ್ದಾಳೆ? ಯಾವ ಅಪಾಯನೂ ಹೇಳ್ಬಿಟ್ಟು ಬರಲ್ವಲ್ಲ ಬಾವಾ. ಎಲ್ಲ ಒಳ್ಳೇದು ಅನ್ಕೊಂಡಿರುವಾಗ್ಲೇ ಕೆಟ್ಟದಾಗ್ಬೋದು. ಏನೂ ಕಾರಣ ಇಲ್ಲದೆ ಸುಮ್ಮನೆ ಮಗು ಬೇಡ ಅಂತ ಹೇಳಲ್ಲ ಅಲ್ವಾ? ಮಾತು ಕೊಟ್ಟಿದ್ದೀನಿ ವೈದೇಹಿ, ಬರ್ತೀನಿ, ನಿಮ್ಮ ಕಷ್ಟಗಳನ್ನ ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಕೊಟ್ಟ ಮಾತನ್ನ ತಪ್ಸೋಕ್ಕಾಗತ್ತಾ? ಮಾತು ತಪ್ಪು ಅಂತ ಹೇಳ್ತಾ ಇಲ್ಲ ಬಾವಾ. ಅಲ್ಲಿಗೆ ಹೋಗೋದು ಬೇಡ ಅಂತಿದ್ದೀನಿ ಅಷ್ಟೇ. ಅವ್ರಿಗೆ ಬೇಕಾಗಿರೋ ಸಹಾಯ ಮಾಡು. ಎಷ್ಟು ದುಡ್ಡು ಬೇಕು ಅಂತಾರೋ ಅಷ್ಟು ದುಡ್ಡನ್ನು ಕೊಟ್ಬಿಡು. ಎಲ್ಲ ಸಮಯಕ್ಕೂ ದುಡ್ಡು ಕೊಡೋದು ಸರಿಯಲ್ಲ. ಸರಿಯಾಗಿ ಬೆಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅನ್ನದಾತರಾಗಿದ್ದ ರೈತರು ಭೂಮಿ ತಾಯಿನ ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಹಾಗೆ ಹೋಗದಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ದು. ಅದು ಈಗ ನಾವು ಹೋದ್ರೆ ಮಾತ್ರ ಸಾಧ್ಯ ವೈದೇಹಿ. ನೀನ್ ಏನಾದ್ರೂ ಹೇಳು ಬಾವಾ. ಒಂದ್ಸಲ ಅಲ್ಲಿಗೆ ಹೋಗಿ ಹಾವ್ ಹತ್ರ ಕಚ್ಚಿಸ್ಕೊಂಡು ಸಾವಿನ ಅಂಚಿಗೆ ಹೋಗಿ ಬಂದಿದ್ಯಾ. ಮತ್ತೆ ಇವಾಗ ಅಲ್ಲಿಗೆ ಹೋದ್ರೆ ಯಾವ ಅಪಾಯ ಬರುತ್ತೋ ಅಂತ ಭಯ ಆಗತ್ತೆ ಬಾವಾ. ಜೊತೆಗೆ ನಮ್ ಪುಟಾಣಿ ಬೇರೆ ಬೇಡ ಅಂತ ಹೇಳಿದೆ. ಅದಕ್ಕೆ ನಾವು ಹೋಗೋದು ಬೇಡ ಅಂತ ಅನ್ಸತ್ತೆ ಬಾವಾ. ಬೇಡ. ಏನೋ ಆಗೋಗುತ್ತೆ ಅಂತ ಹೆದರ್ಕೊಂಡು ಮನೇಲೆ ಕೂತಿದ್ರೆ ಅದಕ್ಕಿಂತ ಮುಟ್ಟಾಳ್ತನ ಬೇರೆ ಯಾವುದೂ ಇರಲ್ಲ. ಏನೋ ನಡೆಯತ್ತೆ ಅನ್ಕೊಂಡು ಭಯ ಪಡ್ತಾ ಇಲ್ಲ ಬಾವಾ. ಖಂಡಿತ ಏನಾದ್ರೂ ಆಗತ್ತೆ ಅಂತಾನೆ ಭಯ ಆಗ್ತಾ ಇರೋದು. ನನ್ ಮಗು ಹೇಳಿದ್ದೆ ನಡೆಯತ್ತೆ ಅಂತ ಭಯ ಆಗ್ತಿದೆ ಬಾವಾ. ಅಲ್ಲಿಗೆ ಹೋದ್ರೆ ಬರೋ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಸಮಸ್ಯೆ ಅಂದ್ರೆ ಏನ್ ಸಮಸ್ಯೆ? ನಮ್ ಪುಟ್ಟ ವೈದ್ಯ ಹೇಳ್ತಾಳಲ್ವಾ, ಏನ್ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ತಾಳೋ ಹೇಳು. ಅದನ್ನ ಹೇಗ್ ಫೇಸ್ ಮಾಡಬೇಕು ಅಂತ ನಾನು ರೆಡಿ ಆಗ್ತೀನಿ. ಅಪಾಯದ ಕಾಲ ಬರ್ತಿದೆ. ನಿನಗೆ ಬಂದಂಥ ಕೆಟ್ಟ ಕನಸು ಆದಷ್ಟು ಬೇಗ ನಿಜ ಆಗುತ್ತೆ.